ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಮೋನಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು ಯಾವ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಬೇಕಾಗಿರೋ ಮನೆ ಐಟಮ್ಸ್ನ ಏನೇನು ತಂದಿದ್ದೀನಿ ಅಂತ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಐಟಮ್ ನಾನು ಏನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಐಟಮ್ ಬಂದುಬಿಟ್ಟು ನಾನು ಪ್ಲಾಸ್ಟಿಕ್ ಕಂಟೈನರ್ನ ತಗೊಂಡಿದ್ದೀನಿ. ಈ ಥರ ಶೇಪಲ್ಲಿರೋದನ್ನ ತೊಗೊಂಡಿರೋದು. ಇದು ಬಂದುಬಿಟ್ಟು ಪ್ಯಾಕ್ ಆಫ್ 4 ಬರುತ್ತೆ. ಅಂದರೆ 1200 ml, ಆಮೇಲೆ 650 ml ಆ ರೀತಿ ಬರ್ತಾ ಚಿಕ್ಕ ಚಿಕ್ಕ ಐಟಮ್ಸ್, ಅಂದರೆ ಚಿಕ್ಕ ಬಾಕ್ಸ್ ಆಗ್ತಾ ಹೋಗ್ತವೆ. ಇದು ಬಂದುಬಿಟ್ಟು ನಮಗೆ ಪ್ಯಾಕ್ ಆಫ್ 4 ಪೀಸಸ್ ಬಂದಿತ್ತು. ತುಂಬ ಚೆನ್ನಾಗಿದೆ. ಅಷ್ಟೊಂದು ಏರ್ ಕಂಟೈನರ್ ಅಂತ ಏನಿಲ್ಲ, ತುಂಬ ಲುಕ್ಕಾಗೂ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಇದ್ದರೆ ನೋಡೋಕ್ಕೆ ಥರ ಗ್ಲಾಸ್ ಥರ ಕಾಣಿಸುತ್ತೆ. ಇದನ್ನು ತಗೋಬೋದು. ಇದೆಷ್ಟು ಅಮೌಂಟು ಅಂತ ನಿಮಗೆ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ಸೈಡಲ್ಲಿ ನಿಮಗೆ ಎಷ್ಟು ಅಮೌಂಟಿಂದ ಬಂದಿದೆ ಅಂತ ಹೇಳ್ತಾ ಹೋಗ್ತೀನಿ. ನಿಮಗೆ ಬೇಕಾದರೆ ಇಷ್ಟ ಆಗಿದರೆ ತಗೊಳ್ಳಿ. ಇದು ನೋಡೋಕ್ಕೂ ಅಷ್ಟೇ ಕ್ಯಾಪ್ ಅಷ್ಟೊಂದು ಫಿಟ್ ಇಲ್ಲರಿ, ತುಂಬ ಸ್ವಲ್ಪ ಲೂಸ್ ಇದೆ ಅಂತ ಅನ್ನಿಸ್ತಿದೆ. ಬಟ್ ಪರವಾಗಿಲ್ಲ, ಇಷ್ಟು ಅಮೌಂಟಿಗೆ ಕೊಡ್ಬೋದು ಅನಿಸುತ್ತೆ. ನನಗೇನೋ 500 ಎಷ್ಟೋ ಸಮಥಿಂಗ್ ಬಿದ್ದಿದೆ. ನಿಮಗೂ ಇಷ್ಟ ಆದರೆ ಈ ಪ್ರಾಡಕ್ಟ್ನ ತಗೋಬೋದು. ನಾನು ಇದನ್ನು ಮೀಶೋಲ್ಲಿ ತಗೊಂಡಿದ್ದು. ಇದರಲ್ಲಿ ನೋಡ್ಬೋದು ನೀವು ಯಾವುದ್ರಲ್ಲಿ ಯೂಸ್ ಮಾಡ್ಬೋದು ಅಂತ. ಇದು ಫ್ರಿಜ್ಜಲ್ಲಿ ಇಡ್ಬೋದು ಅಂತ ತೋರಿಸಿದ್ದಾರೆ. ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ನಾನು ಮನೆಗೆ ಸ್ವಲ್ಪ ಕಿಚನ್ ಡೆಕೋರೇಷನ್ ಮತ್ತು ಚಿಕನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಬೇಕಿತ್ತ. ಅದಕ್ಕೆ ಕಿಚನಿಗೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿರೋದು. ನಿಮಗೆ ಇಷ್ಟ ಆಗಿದರೆ ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದನ್ನು ಬೇಕಂದರೆ ನೀವು ಹೋಗಿ ತಗೋಬೋದು, ಪರ್ಚೇಸ್ ಮಾಡ್ಬೋದು. ಇದರಲ್ಲಿ 4 ಕ್ಯಾಪು ಬಾಕ್ಸಸ್ ಜೊತೆ 4 ಕ್ಯಾಬ್ ಇದು ಸ್ಪೂನ್ಸ್ಗಳು ಬಂದಿರುತ್ತೆ. ಅದೂ ಚೆನ್ನಾಗಿದೆ ನೋಡೋಕ್ಕೆ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಈ ಥರ ಐಸ್ ಕ್ರೀಮ್ ಬಾಕ್ಸ್, ಅಂದರೆ ಐಸ್ ಮಾಡೋ ಡಬ್ಬಗಳನ್ನ ತೊಗೊಂಡಿರೋದು. ಇದೂ ಅಷ್ಟೇ ಪ್ಯಾಕ್ ಆಫ್ 12 ಪೀಸಸ್ ಬಂದಿರುತ್ತೆ. 12 ಪೀಸಸ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆ ನೋಡ್ಬೋದು ಸ್ಪೇಸು ಅಷ್ಟೇ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು ಬೆರಳು ಫುಲ್ಲು 3 ಇಂಚ್ ಆಗೋಷ್ಟು ಐಸ್ ಕ್ರೀಮ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಸಮ್ಮರ್ ಸೀಸನಲ್ಲಿ ಈ ಥರ ಯೂಸ್ಫುಲ್ ಆಗುತ್ತೆ. ಈ ಥರ ಚೆನ್ನಾಗೂ ಇರುತ್ತೆ. ಮನೆ ಮಕ್ಕಳಿದ್ರೆ ಚೆನ್ನಾಗಿ ಮಾಡ್ಕೊಂಡು ತಿಂತಾ ಹೋಗ್ಬೋದು. ಇನ್ನು ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಮನೇಲಿ ಇಟ್ಕೊಳೋಕ್ಕೂ ಯೂಸ್ಫುಲ್ ಆಗುತ್ತೆ. ಮತ್ತು ಅಷ್ಟು ಸ್ಪೇಸು ಕೂಡ ತಾಣಲ್ಲ. ಯಾವುದ್ಯಾವುದೋ ಲೋಟದಲ್ಲಿ ಇಡೋ ಬದಲು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಫುಲ್ ಯೂಸ್ಫುಲ್ಲು ಆಗುತ್ತೆ, ಚೆನ್ನಾಗೂ ಐತೆ. ಆಮೇಲೆ ಯಾವಾಗಲೂ ಫ್ರಿಜ್ಜಲ್ಲಿ ಒಂದೇ ಕಡೆ ಇಡ್ಬೋದು. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಕಾಂಬೋ ಆಫರ್ ಸಿಕ್ಕಿರೋದಿದ್ದು, ಬೈ 1 get 1. ನೀವು ಈ ರೀತಿ ತಗೋಬೋದು ನೋಡಿ. ಈ ಥರ ಬೇಕು ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಕಲರ್ ಕಾಂಬಿನೇಷನ್ ಬೇಡ ಅಂದರೆ ಬೇರೆ ಕಲರಲ್ಲೂ ಸಿಗುತ್ತೆ. ನಾನು ಈ ಕಲರಲ್ಲೇ ತೊಗೊಂಡಿರೋದು. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಸಿಂಗಲ್ ಕಾಟ್ಗೆ ಬ್ರಷ್ ಶೀಟ್ನ ಆರ್ಡ್ರ್ ಮಾಡಿರೋದು. ಇದ್ರ ಜೊತೆ ಪಿಲ್ಲೋ ಕವರ್ ಕೂಡ ಬಂದಿದೆ, ನೋಡ್ಬೋದು. ಇದು ಅಂದರೆ ಸ್ಟ್ರೆಚಬಲ್ ಅಂತ ಎಲಾಸ್ಟಿಕಲ್ಲಿದ್ದು ತುಂಬ ಚೆನ್ನಾಗಿದೆ. ಇದ್ರದ್ದು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ ಇದ್ರದ್ದು ಇಮೇಜು ಮತ್ತು ಪ್ರೈಸನ್ನು. ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ಸೂಪರಾಗಿದೆ, ನೋಡ್ಬೋದು, ತುಂಬ ಚೆನ್ನಾಗಿದೆ. ಆಮೇಲೆ ಪಿಲ್ಲೋ ಕವರು ಒಂದು ಕೊಟ್ಟಿದ್ದಾರೆ, ಅದೂ ಅಷ್ಟೇ. ಇದು ನೋಡಿ, ಆ ಪಿಲ್ಲೋ ಕವರು ತುಂಬ ಚೆನ್ನಾಗಿದೆ, ತೊಗೋಬೋದು. ಇಷ್ಟು ಪ್ರೈಸಿಗೆ ಅಂತ ಪ್ರೈಸ್ ನೆನಪಿಲ್ಲ, ಅದನ್ನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಹೋಗ್ತೀನಿ ಎಷ್ಟಿಗೆ ಅಂತ. ಅದನ್ನು ನೋಡಿ ನಿಮಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ತಾ ಹೋಗಿ. ಇವೆಲ್ಲ ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು ನಾನು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ನಾವು ಒಂದೇ ಸಿಂಗಲ್ ಕಾಟಿಗೆ ಅಂತಲೇ ಪರ್ಚೇಸ್ ಮಾಡಿರೋದು, ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ರೀತಿ ರೂಮ್ ಫ್ರೆಶ್ನರ್ ಅಂತ ಪ್ಯಾಕ್ ಆಫ್ 5 ಏನೋ ಬಂದಿದೆ. ಇದು ನೋಡ್ಬೋದು, ತುಂಬ ಚೆನ್ನಾಗಿದೆ. ಎಲ್ಲ ಮನೆಗೆ ಇಟ್ಕೊಳೋಕ್ಕೂ ಚೆನ್ನಾಗಿದೆ. ಯಾವಾಗಲೂ ಇದು ಮೇಲ್ಗಡೆ ಇರೋ ಕವರ್ ಕಿತ್ಬಿಟ್ಟು ಅದರೊಳಗಿರೋದೊಂದು ಇದು ಬರುತ್ತೆ ಬಾಕ್ಸ್ ಥರ, ಅದನ್ನು ನಾವು ಹ್ಯಾಂಗ್ ಮಾಡಿದ್ರೆ ಸಾಕು, ಎಲ್ಲಿ ಬೇಕಾದರೂ. ಮನೆ ತುಂಬ ಫ್ರೆಶ್ ಆಗಿರುತ್ತೆ. ಆಗಲೇ ಒಂದು ಬಿಚ್ಚಿ ಯೂಸ್ ಮಾಡಿದ್ರಿ, ಇವಾಗ 4 ತೋರಿಸ್ತಿದ್ದೀನಿ. ಟೋಟಲ್ 5 ಬಂದಿತ್ತು, ಒಂದು ಕವರ್ ಎಲ್ಲಗೂ ಕಿತ್ತೆಸ್ತಿದ್ದೀನಿ. ಇವಾಗ 4 ಇದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಇದ್ರದ್ದು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಯಾವಾಗಲೂ ಯಾವುದೋ ಹಾಲಲ್ಲಾಗಿರ್ಬೋದು ಅಥವಾ ನೀವು ಎಲ್ಲನ ಕಿಚನ್ ಹತ್ರ ಅಥವಾ ಎಲ್ಲನ ಇಟ್ಟು ಚೆನ್ನಾಗಿರುತ್ತೆ. ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ.
ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ನಾನು ಈ ಫ್ಯಾನಿಗೋಸ್ಕರ ಫ್ಯಾನ್ ಕವರ್ಗಳನ್ನ ತರಿಸಿದ್ದೆ. ಅದೇ ಸೀಲಿಂಗ್ ಫ್ಯಾನಿಗೆ ತುಂಬ ಧೂಳು ಹಿಡಿಯುತ್ತೆ ನೋಡಿ, ಅದಕ್ಕೋಸ್ಕರ ಅಂತಲೇ ನಾನು ಫ್ಯಾನ್ ಕವರ್ಗಳನ್ನ ತಂದಿದ್ದೆ. ಬಟ್ ಇದು ಓಕೆ ಅಷ್ಟೊಂದು ನನಗೇನು ಇಷ್ಟ ಆಗಿಲ್ಲ. ಬಿಕಾಸ್ ಆ ಫ್ಯಾನಿಗೆ ಇದಿರುತ್ತೆ ನೋಡಿ ರೆಕ್ಕೆಗೆ, ಅದಕ್ಕಿದೆ ಕೊಟ್ಟಿರಲಿಲ್ಲ. ಅಂದರೆ ಹಾಕಿದರೆ ಸಾಕು ಸರ್ ಅಂತ ಕಿತ್ಕೊಂಡು ಹೋಗೋ ಥರ ಇತ್ತು. ಓಕೆ ಅನ್ನಿಸ್ತು. ಬೇಕಾದರೆ ನಿಮಗೆ ಬೇಕಂದರೆ ಸ್ಕ್ರೀನ್ ಶೇರಲ್ಲಿ ಮಾಡಿರ್ತೀನಿ, ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಓಕೆ ಅನಿಸ್ತು, ಬಟ್ ನಾನೇನು ಇದಕ್ಕೆ ಸಜೆಸ್ಟ್ ಮಾಡಲ್ಲ ತಗೊಳ್ಳಿ ಅಂತ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಫ್ರಿಜ್ಜಿಂದು ಕವರ್ ಮೇಲೆ ಹಾಕ್ತಾರಲ್ಲ ಫ್ರಿಜ್ ಕವರ್ ಅಂತ, ಇದೂ ಅಷ್ಟೇ ಚೆನ್ನಾಗಿದೆ. ಇದ್ರ ಜೊತೆ ಫ್ರಿಜ್ಜ ಹ್ಯಾಂಡಲ್ ಕವರ್ ಕೂಡ ಬಂದಿದೆ, ಮತ್ತು ಈ ಥರ ಜೋಬೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ಟೆನೂ ಅಷ್ಟೇ ಬ್ರೌನ್ ಕಲರ್ ಕೊಟ್ಟಿದ್ದಾರೆ. ಓಕೆ ಅನ್ನಿಸ್ತು, ಚೆನ್ನಾಗಿದೆ, ಪರವಾಗಿಲ್ಲ. ಕಮ್ಮಿ ಅಮೌಂಟಿಗೆ ತರಿಸಿರೋದು ನಾನು, ಪರವಾಗಿಲ್ಲ. ಇಷ್ಟು ಅಮೌಂಟಿಗೆ ಇದು ಕೊಡ್ಬೋದು. ಇವೆರಡೂ ಸೇರಿ ನನ್ನ ಇಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ, ನಿಮ್ಮ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ, ನೀವು ನೋಡ್ಕೋಬೋದು. ಇದ್ರ ಜೊತೆ ಇದನ್ನು ಕೊಟ್ಟು ಕಳಿಸಿದ್ದಾರೆ, ಅಂದರೆ ಫ್ರಿಜ್ ಒಳಗೆ ಹಾಕ್ತಾರಲ್ಲ ಈ ಥರ ರೊಟ್ಟಿಂದು, ಇದೂ ಅಷ್ಟೇ. ಓಕೆ ಇದೊಂದು ಸ್ವಲ್ಪ ಕಿತ್ತೋಗ್ಬಿಟ್ಟಿತ್ತು. ಓಕೆ ಇರಲಿ ಬಿಡಿ ಅಂತ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಶೇರ್ ಮಾಡಿರ್ತೀನಿ ಲಿಂಕ್, ಅದನ್ನು ಬೇಕಂದರೆ ನೋಡ್ಕೋಬೋದು. ಆಮೇಲೆ ಈ ಥರ ಐಸ್ ಕ್ಯೂಬ್ಸ್ ಮಾಡೋ ಕೈಂದು ಬಾಕ್ಸಸ್ ಬೇಕಿತ್ತು ನನಗೆ, ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ಇದು ಬೈ 1 get 1 ಅಂತ 2 ಇತ್ತು. ಇದು 100 ಸಮಥಿಂಗ್ ಏನೋ ಇದೆ, ತೊಗೋಬೋದು. ಇಷ್ಟು 109 ಏನೋ ರುಪೀಸ್ ಇದೆ, ತೊಗೋಬೋದು. ಚೆನ್ನಾಗಿದೆ ಇದು. ನಮ್ಮ ಮನೆಗೆ ಇರಲಿಲ್ಲ, ಅದು ಹೋಗ್ಬಿಟ್ಟಿತ್ತೆಲ್ಲ ಮುರಿದೋಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಕಂಟೈನರ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪ್ಲಾಸ್ಟಿಕ್ ಕಂಟೈನರ್ಸ್, ಈ ಥರ ಏನಾನ ಮಸಾಲ ಬಾಕ್ಸ್ ಏನಾನ ಇಟ್ಕೊಳೋಕ್ಕೆ ಚೆನ್ನಾಗಿರುತ್ತಂತ ನಾನು ಈ ಸತಿ ಈ ಥರ ಶೇಪಲ್ಲಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಪ್ಯಾಕ್ ಆಫ್ 5 ಬಂದಿತ್ತು, 1 ಬಾಕ್ಸ್ನ ಎತ್ತಿಟ್ಟಿದ್ದೀನಿ, ನಿಮಗೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಪ್ಯಾಕ್ ಆಫ್ 5ಅಲ್ಲಿ ಇದೊಂದು ನೋಡ್ತಾ ಇರ್ಬೋದು. ಚೆನ್ನಾಗಿದೆ, ಕಂಟೈನರ್ ಎಲ್ಲ ತುಂಬ ಚೆನ್ನಾಗಿದೆ. ಬಾಕ್ಸ್ಗಳು ಅಷ್ಟೇ ಇದು ಒಂಥರ ಚಿಕ್ಕದಾದಮೇಲೆ ದೊಡ್ಡದೊಂದು 200 ml, 1200 ml, 650 ml, ಆ ರೀತಿ ದೊಡ್ಡದಾದ್ಮೇಲೆ ಚಿಕ್ಕದು. ಇದು ಪ್ಯಾಕ್ ಆಫ್ 24 ಏನೋ ಬಂದಿದ್ವು, ಚೆನ್ನಾಗಿದೆ, ತಗೋಬೋದು. ಬಾಕ್ಸಸ್ಸು ಕೂಡ 4 ಟೈಪ್ಸ್ ಆಫ್ ಸ್ಪೂನ್ಸು ಅಷ್ಟೇ, ಒಂದೇ ಟೈಪ್ ಸೈಜ್ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಎಲ್ಲದರಲ್ಲೂ ಹಾಕೋಬೋದು. 4 ಸ್ಪೂನ್ಸ್ ಕೊಟ್ಟಿರ್ತಾರೆ, ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಎಲ್ಲ ಸ್ಪೂನ್ಸು, ಬಾಕ್ಸ್ಗಳು ಚೆನ್ನಾಗಿದೆ. ಅದ್ರ ಕ್ಯಾಪ್ಗಳು ಅಷ್ಟೇ ಡಿಸೈನ್ ಮೇಲೆ ನೋಡ್ಬೋದು, ಡಿಸೈನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಆ ಸ್ಪೂನ್ಸು ಅಷ್ಟೇ ಕ್ವಾಲಿಟಿ ಓಕೆ ಅನ್ನಿಸ್ತು. ಈ ಪ್ರೈಸಿಗೆ ಇನ್ನಿಷ್ಟು ಐಟಮ್ ತೊಗೋಬೋದು ಅನ್ನಿಸ್ತು. ನೋಡಿದ್ರಲ್ಲ ನಾನು ಏನೇನು ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ, ಹೋಮ್ ಐಟಮ್ಸು ಅಂತ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. NCN ಮೋನಾ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.